ನಮಸ್ಕಾರ. ಇಂದಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಕೇವಲ ಒಂದು ವ್ಯಾಪಾರಿ ಕಂಪನಿಯಾಗಿ ಬಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಡೀ ಭಾರತವನ್ನು ಆಳುವ ಸಾರ್ವಭೌಮ ಶಕ್ತಿಯಾಗಿ ಹೇಗೆ ಬೆಳೆಯಿತು ಅನ್ನೋದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಲಿದ್ದೇವೆ. ಇದು ಇತಿಹಾಸದ ಅತ್ಯಂತ ರೋಚಕ ಹಾಗೆ ಸ್ವಲ್ಪ ಆಘಾತಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. ಸರಿ, ಈ ಇಡೀ ಆಕ್ರಮಣದ ಕಥೆಯನ್ನ ನಾವು 6 ಹಂತಗಳಲ್ಲಿ ನೋಡೋಣ. ವ್ಯಾಪಾರಿಗಳಿಂದ ಆಡಳಿತಗಾರರಾಗಿ, ಸಹಾಯಕ ಸೈನ್ಯ ಪದ್ಧತಿ, ಮರಾಠರ ದಮನ, ಸಿಖ್ಖರ ಸೋಲು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಕೊನೆಯದಾಗಿ ಬಂಡಾಯದ ಸ್ಫೋಟ. ಬ್ರಿಟಿಷರು ಕೇವಲ ಕತ್ತಿ ಅಂದರೆ ಯುದ್ಧವನ್ನು ಮಾತ್ರವಲ್ಲ, ರಾಜದಂಡ ಅಂದರೆ ಕುತಂತ್ರದ ರಾಜತಾಂತ್ರಿಕತೆಯನ್ನು ಹೇಗೆ ಬಳಸಿದರು ಅನ್ನೋದನ್ನ ಈಗ ನೋಡೋಣ. ಮೊದಲನೇ ಭಾಗ, ವ್ಯಾಪಾರಿಗಳಿಂದ ಆಡಳಿತಗಾರರಾಗಿ. 1757ರ ಪ್ಲಾಸಿ ಕದನ ಬ್ರಿಟಿಷ್ ಆಡಳಿತದ ಅಡಿಪಾಯ ಅಂತಲೇ ಇತಿಹಾಸಕಾರರು ಹೇಳ್ತಾರೆ. ಇದರ ಬಗ್ಗೆ ಮೊದಲು ನೋಡೋಣ. ಈ ಕಥೆ ಶುರುವಾಗೋದು ಕಲ್ಕತ್ತಾದ ಆ ಕುಖ್ಯಾತ ಕರಾಳ ಕೋಣೆಯ ದುರಂತದಿಂದ. ಆ ಚಿಕ್ಕ ಕಾರಾಗೃಹದಲ್ಲಿ ಬಂದಿಯಾಗಿದ್ದ 146 ಆಂಗ್ಲ ಕೈದಿಗಳಲ್ಲಿ ಬರೋಬ್ಬರಿ 123 ಜನ ಉಸಿರುಗಟ್ಟಿ ಸಾಯ್ತಾರೆ. ಇದೇ ನೋಡಿ ರಾಬರ್ಟ್ ಕ್ಲೈವ್ಗೆ ಬಂಗಾಳದ ನವಾಬನ ಮೇಲೆ ನೇರ ಸೇಡು ತೀರಿಸಿಕೊಳ್ಳಲು ಸಿಕ್ಕ ಅತಿದೊಡ್ಡ ಕಾರಣ. ಈಗ ಈ ಸೇನಾ ಬಲದ ಅಸಮಾನತೆಯನ್ನ ಒಮ್ಮೆ ಗಮನಿಸಿ. ಅಕ್ಷರಶಃ ನಂಬೋಕೆ ಕಷ್ಟ ಆಗತ್ತೆ. ಒಂದು ಕಡೆ ಕೇವಲ 3,000 ಸೈನಿಕರಿದ್ದ ಕ್ಲೈವ್ನ ಪಡೆ, ಇನ್ನೊಂದು ಕಡೆ 50,000 ಸೈನಿಕರು, 40 ಫಿರಂಗಿಗಳು, 10 ಯುದ್ಧ ಆನೆಗಳಿದ್ದ ಬೃಹತ್ ಪಡೆ. ಆದರೂ ಬ್ರಿಟಿಷರ್ಗೆ ಎದ್ರು. ಹೇಗೆ? ಕೇವಲ ಸೈನ್ಯದ ಬಲದಿಂದ ಅಲ್ಲ, ಮೀರ್ ಜಾಫರ್ ಮಾಡಿದ ವಿಶ್ವಾಸಘಾತ, ಜೊತೆಗೆ ಭಾರೀ ಮಳೆಗೆ ನವಾಬನ ಫಿರಂಗಿಗಳು ಹಾಳಾಗಿದ್ದು. ಇವೇ ಈ ಕದನದ ಅಸಲಿ ಟರ್ನಿಂಗ್ ಪಾಯಿಂಟ್ಸ್. ಎರಡನೇ ಭಾಗ, ಸಹಾಯಕ ಸೈನ್ಯ ಪದ್ಧತಿ. ಇದನ್ನ ಒಂದು ರೀತಿಯ ಕಾರ್ಪೊರೇಟ್ ರಕ್ಷಣಾ ದಂಧೆ ಅಂತಲೇ ಕರೆಯಬಹುದು. 1798ರಲ್ಲಿ ಲಾರ್ಡ್ ವೆಲ್ಲಿಸ್ಲಿ ಜಾರಿಗೆ ತಂದ ಈ ಕುತಂತ್ರದ ಬಗ್ಗೆ ಈಗ ತಿಳಿಯೋಣ. ನೋಡಿ, ಇದು ಎಂಥ ಮಾಸ್ಟರ್ ಪ್ಲಾನ್ ಅಂದ್ರೆ, ರಾಜರು ಬ್ರಿಟಿಷ್ ಸೈನ್ಯವನ್ನ ತಮ್ಮ ರಾಜ್ಯದಲ್ಲಿ ಕಾಯಮಾಗಿ ಇಟ್ಕೊಳ್ಬೇಕಿತ್ತು. ಅಷ್ಟೇ ಅಲ್ಲ, ಆ ಸೈನ್ಯದ ಖರ್ಚುನೂ ಅವರೇ ಭರಿಸಬೇಕಿತ್ತು. ಬೇರೆ ಯುರೋಪಿಯನ್ನರನ್ನ ಹೊರಹಾಕಬೇಕು. ಬ್ರಿಟಿಷರ ಒಪ್ಪಿಗೆ ಇಲ್ಲದೆ ಯಾರ ಜೊತೆಗೆ ಒಪ್ಪಂದ ಮಾರುವಂತಿಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ತಮ್ಮದೇ ಗುಲಾಮಗಿರಿಗೆ ತಾವೇ ಹಣ ಪಾವತಿಸುವಂಥ ಪರಿಸ್ಥಿತಿ. ಇದೊಂದು ಪಕ್ಕಾ ಸುಲಿಗೆಯ ತಂತ್ರವಾಗಿತ್ತು. ಪಕ್ಕದ ಬಲಿಷ್ಠ ರಾಜ್ಯಗಳ ಮೇಲಿದ್ದ ಭಯ ಹೇಗೆ ಒಂದು ಡಾಮಿನೋ ಎಫೆಕ್ಟ್ ಸೃಷ್ಟಿ ಮಾಡಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. 1798ರಲ್ಲಿ ಹೈದರಾಬಾದ್ನ ನಿಜಾಂ ಮೊದಲು ಬಲಿಯಾದ. ಆಮೇಲೆ ರಕ್ಷಣೆ ಬೇಕು ಅಂತ ಮೈಸೂರು, ಅವಧ್ ಹೀಗೆ ಒಂದೊಂದೇ ರಾಜ್ಯಗಳು ತಾವಾಗಿಯೇ ತಮ್ಮ ಸ್ವಾತಂತ್ರ್ಯವನ್ನ ಕಂಪನಿಯ ಕಾಲಬುಡಕ್ಕೆ ತಂದು ಹಾಕಿದ್ವು. ಮೂರನೇ ಭಾಗ, ಮರಾಠರ ದಮನ. ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಬ್ರಿಟಿಷರಿಗಿದ್ದ ಅತಿ ದೊಡ್ಡ ತಡೆಗೋಡೆ ಅಂದ್ರೆ ಅದು ಮರಾಠ ಸಾಮ್ರಾಜ್ಯ. ಅದರ ಅಂತ್ಯ ಹೇಗೆ ಆಯಿತು ಅಂತ ನೋಡೋಣ. ಈ ಟೈಮ್ಲೈನ್ ನೋಡ್ರೆ ಬ್ರಿಟಿಷರ ವಿಸ್ತರಣೆಯ ವೇಗ ನಮಗೆ ಅರ್ಥ ಆಗುತ್ತೆ. 1782ರಲ್ಲಿ ಮೊದಲ ಯುದ್ಧ ಮುಗಿಯಿತು. 1802ರ ಹೊತ್ತಿಗೆ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ್ರು. ಆಮೇಲೆ ಬ್ರಿಟಿಷರು ಮಾಡಿದ್ದೇನು ಗೊತ್ತಾ? ಆಂತರಿಕವಾಗಿ ಒಡೆದಿದ್ದ ಮರಾಠ ಕುಟುಂಬಗಳ ನಡುವಿನ ಜಗಳವನ್ನೇ ಬಂಡವಾಳ ಮಾಡಿಕೊಂಡ್ರು. 1805ರ ಹೊತ್ತಿಗೆ ಅವರನ್ನೆಲ್ಲ ಸೋಲಿಸಿ ಅಂತಿಮವಾಗಿ 1818ರಲ್ಲಿ ಪೇಶ್ವೆ ಹುದ್ದೆಯನ್ನೇ ಸಂಪೂರ್ಣವಾಗಿ ರದ್ದು ಮಾಡಿಬಿಟ್ರು. ನಿಜಕ್ಕೂ ಎಂಥ ಚಾಣಾಕ್ಷತನ ಅಲ್ವಾ? ನಾಲ್ಕನೇ ಭಾಗ, ಸಿಖ್ಖರ ಸೋಲು. ಈಗ ವಾಯುವ್ಯ ಭಾಗದ ಕಡೆ ಬರೋಣ. ಅಲ್ಲಿ ರಾಜ ರಂಜಿತ್ ಸಿಂಗ್ ಕಟ್ಟಿದ್ದ ಅತ್ಯಂತ ಬಲಿಷ್ಠ ಬಫರ್ ರಾಜ್ಯದ ಪತನದ ಬಗ್ಗೆ ಚರ್ಚಿಸೋಣ. ರಾಜಾ ರಂಜಿತ್ ಸಿಂಗ್ ಅವರ ಬಗ್ಗೆ ನಾವು ಮೆಚ್ಚಲೇಬೇಕಾದ ಅಂಶ ಅಂದ್ರೆ ಅವರ ಸೈನ್ಯದ ವೈವಿಧ್ಯತೆ. ಸಿಖ್ಖರು, ಗೋರ್ಖಾಗಳು, ಬಿಹಾರಿಗಳು, ಪಠಾಣರು, ಮುಸ್ಲಿಮರು ಹೀಗೆ ಅತ್ಯಂತ ಬಲಿಷ್ಠ ಹಾಗೂ ಆಧುನಿಕ ಪಡೆಯನ್ನು ಅವರು ಕಟ್ಟಿದ್ದರು. ಇದರಿಂದಾಗಿಯೇ ಬ್ರಿಟಿಷರು ಅನಿವಾರ್ಯವಾಗಿ ಅವರ ಜೊತೆ ಸ್ನೇಹ ಮಾಡಿಕೊಳ್ಳಬೇಕಾಯಿತು. ರಂಜಿತ್ ಸಿಂಗ್ ಬದುಕಿರುವವರೆಗೂ ಬ್ರಿಟಿಷರು ಆ ಕಡೆ ತಲೆ ಕೂಡ ಹಾಕಲಿಲ್ಲ. ಆದರೆ 1839ರಲ್ಲಿ ರಂಜಿತ್ ಸಿಂಗ್ ತೀರಿಕೊಂಡ ತಕ್ಷಣ ಏನಾಯಿತು? ಪಂಜಾಬ್ನಲ್ಲಿ ಅರಾಜಕತೆ ಶುರುವಾಯಿತು. ಕಂಪನಿ ಕೂಡ ತನ್ನ ಸ್ನೇಹದ ಒಪ್ಪಂದಗಳನ್ನು ಗಾಳಿಗೆ ತೂರಿತು. ಬರೀ 6 ವರ್ಷಗಳಲ್ಲಿ ಅಂದ್ರೆ 1845ರಲ್ಲಿ ಮೊದಲ ಆಂಗ್ಲೋ ಸಿಖ್ ಯುದ್ಧ ಶುರುವಾಯಿತು. 1846ರ ಲಾಹೋರ್ ಒಪ್ಪಂದದ ಮೂಲಕ ಪರೋಕ್ಷ ಆಡಳಿತ ಶುರು ಮಾಡಿ ಕೊನೆಗೆ 1848ರ ಎರಡನೇ ಯುದ್ಧದಲ್ಲಿ ಇಡೀ ಪಂಜಾಬನ್ನೇ ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ್ರು. 5ನೇ ಭಾಗ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಂದರೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಇದು 1848ರ ನಂತರ ಲಾರ್ಡ್ ಡಾಲ್ಹೌಸಿ ತಂದ ಅಂತಿಮ ಕಾನೂನು ಬಲೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ಅತ್ಯಂತ ಕುತಂತ್ರದ ಕಾನೂನು. ರಾಜನಿಗೆ ಸ್ವಂತ ಮಕ್ಕಳು ಇಲ್ಲದಿದ್ರೆ ದತ್ತುಪುತ್ರನಿಗೆ ಸಿಂಹಾಸನದ ಹಕ್ಕಿಲ್ಲ ಅಂತ ಘೋಷಣೆ ಮಾಡ್ಬಿಟ್ರು. ಇದು ಎಷ್ಟರ ಮಟ್ಟಿಗೆ ನಿರ್ದಯವಾಗಿತ್ತು ಅಂದ್ರೆ,
ಯಾವುದೇ ಯುದ್ಧ ಇಲ್ಲದೆ ಕೇವಲ ಒಂದು ಆಡಳಿತಾತ್ಮಕ ತಂತ್ರವನ್ನು ಬಳಸಿ ಸತಾರಾ, ನಾಗ್ಪುರ್ ಮತ್ತು ಝಾನ್ಸಿಯಂತಹ ಸ್ವತಂತ್ರ ಸಂಸ್ಥಾನಗಳನ್ನು ಅತ್ಯಂತ ಲೀಲಾಜಾಲವಾಗಿ ನುಂಗಿ ಹಾಕಿದ್ರು. ಸರಿ, ಇಲ್ಲೇವರೆಗೆ ನಾವು ನೋಡಿದ್ದನ್ನು ಒಮ್ಮೆ ಒಟ್ಟುಗೂಡಿಸಿ ನೋಡೋಣ. ಬಂಗಾಳ ಮತ್ತು ಪಂಜಾಬ್ನಂಥ ರಾಜ್ಯಗಳ ಮೇಲೆ ನೇರವಾಗಿ ಕತ್ತಿ ಅಂದ್ರೆ ಯುದ್ಧದ ಮೂಲಕ ಆಕ್ರಮಣ ಮಾಡಿದ್ರೆ, ಅವಧ್ ಮತ್ತು ಝಾನ್ಸಿಯಂಥ ರಾಜ್ಯಗಳನ್ನು ರಾಜದಂಡ ಅಂದ್ರೆ ರಾಜತಾಂತ್ರಿಕ ಒಪ್ಪಂದಗಳ ಮೂಲಕ ವಶಪಡಿಸಿಕೊಂಡ್ರು. 1 ಶತಮಾನದ ಅವಧಿಯಲ್ಲಿ ಇಡೀ ಭಾರತ ಹೇಗೆ ಬ್ರಿಟಿಷರ ಬಲೆಗೆ ಬಿತ್ತು ಅನ್ನೋದು ಈ ಪಟ್ಟಿಯಿಂದ ಸ್ಪಷ್ಟವಾಗುತ್ತದೆ. ಕೊನೆಯದಾಗಿ 6ನೇ ಭಾಗ, ಬಂಡಾಯದ ಸ್ಫೋಟ. ಇಷ್ಟೆಲ್ಲ ಆದ್ಮೇಲೆ ಜನ ಸುಮ್ನೆ ಕೂರ್ತಾರ? ಖಂಡಿತ ಇಲ್ಲ. ಈ ನಿರ್ದಯ ತಂತ್ರಗಳ ಸ್ಫೋಟಕ ಪರಿಣಾಮ ಏನಾಯ್ತು ಅಂತ ಈಗ ನೋಡೋಣ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ವಿಚಾರ ಅಂದ್ರೆ, ಆಕ್ರೋಶ ಕೇವಲ ಅಧಿಕಾರ ಕಳೆದುಕೊಂಡ ರಾಜರದ್ದಾಗಿರ್ಲಿಲ್ಲ. ಸಾಮಾನ್ಯ ಜನರ ಆರ್ಥಿಕ ಶೋಷಣೆ ಮಿತಿ ಮೀರಿತ್ತು. ನಮ್ಮದೇ ದೇಶದ ಸೈನಿಕರು ಕೆಲಸ ಕಳ್ಕೊಂಡ್ರು. ಜನಮೆಚ್ಚಿದ ನಾಯಕರನ್ನು ಅಧಿಕಾರದಿಂದ ಕಿತ್ತು ಹಾಕಿದ್ರು. ಇಡೀ ದೇಶದ ಸಂಪತ್ತನ್ನು ಲೂಟಿ ಮಾಡಲಾಯಿತು. ಇದೆಲ್ಲದರ ಒಟ್ಟು ಪರಿಣಾಮವಾಗಿ ಇಡೀ ದೇಶದಲ್ಲಿ ಅಸಮಾಧಾನದ ಜ್ವಾಲೆ ಭುಗಿಲೆದ್ದಿತ್ತು. ಹಾಗಾದ್ರೆ ಕೊನೆಯದಾಗಿ ನಾವೊಂದು ಪ್ರಶ್ನೆ ಕೇಳ್ಕೊಳ್ಳೇಬೇಕು. ಸಾರ್ವಭೌಮ ರಾಷ್ಟ್ರದಂತೆ ವರ್ತಿಸ್ತಿದ್ದ ಒಂದು ಕೇವಲ ವ್ಯಾಪಾರಿ ಕಂಪನಿ 1857ರ ಮಹಾದಂಗೆಯನ್ನು ಪ್ರಚೋದಿಸುವುದು ಅನಿವಾರ್ಯವಾಗಿತ್ತೆ? ಖಂಡಿತವಾಗಿ ಹೌದು ಅನ್ಸುತ್ತೆ ಅಲ್ವಾ? ಅವರ ಮಿತಿಯಿಲ್ಲದ ದುರಾಸೆ ಮತ್ತು ಶೋಷಣೆ ಇಂಥ ಭೀಕರ ರಕ್ತಪಾತಕ್ಕೆ ದಾರಿ ಮಾಡಿಕೊಟ್ಟಿದ್ದು ಇತಿಹಾಸದ ಅತಿದೊಡ್ಡ ವಿಪರ್ಯಾಸ. ಇದೊಂದು ಪ್ರಮುಖ ಪಾಠ ಕೂಡ ಹೌದು. ಈ ವಿಶೇಷ ವಿವರಣೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳು. ಇಂಥ ಮತ್ತಷ್ಟು ರೋಚಕ ಇತಿಹಾಸದ ಕಥೆಗಳೊಂದಿಗೆ ಮತ್ತೆ ಸಿಗೋಣ.